ಸಚಿವರ ಕ್ಷೇತ್ರದಲ್ಲಿ ಸುಮಾರು 10 ವರ್ಷಗಳಿಂದ ವಿದ್ಯುತ್ ಕಾಣದ ಸವನೂರು ಜನತೆ. ವಿದ್ಯುತ್ ಸರಬರಾಜು ಕಂಪನಿಗೆ ಹಿಡಿ ಶಾಪ ಹಾಕುತ್ತಿರುವ ಸವನೂರು ಜನತೆ. ಸವನೂರು ಪುರಸಭೆ ವ್ಯಾಪ್ತಿಗೆ ಬರುವಂತಹ 22ನೇ ವಾರ್ಡಿನ ಜನರ ಪರಿಸ್ಥಿತಿ ಹೇಗಾಗಿದೆ ಎಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಕಣ್ಣಲ್ಲಿ ಕೂಡ ನೀರು ಬರುತ್ತದೆ. ಅಂತಹ ದೃಶ್ಯಾವಳಿಗಳು ಅಲ್ಲಿ ಕಾಣುತ್ತವೆ. ಹೌದು, 22ನೇ ವಾರ್ಡಿನಲ್ಲಿ ಸುಮಾರು 300 ರಿಂದ 400 ಜನ 20 ರಿಂದ 30 ವರ್ಷಗಳಿಂದ ಅಲ್ಲಿಯೇ ವಾಸ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಮಕ್ಕಳ ಸಂಖ್ಯೆ ಕೂಡ ತುಂಬಾ ಇದೆ. ಸವನೂರು ಕೆಇಬಿ ಒಂದು ಕಡಿವಾಣವಿಲ್ಲದ ಕುದುರೆಯಂತೆ ಆಗಿದೆ. ದುಡ್ಡು ಕೊಟ್ರೆ ಕರೆಂಟ್ ಸಪ್ಲೈ ಮಾಡ್ತಾರಂತೆ ಇವ್ರು. ದುಡ್ಡು ಕೊಡದೆ ಹೋದ್ರೆ ಕ್ಯಾರೇ ಅನ್ನೋದಿಲ್ಲವಂತೆ. ಇವತ್ತಿಗೂ ಕೂಡ 22ನೇ ವಾರ್ಡಿನ ಜನರಿಗೆ ವಾಸ ಮಾಡಲು ನಿಶ್ಚಿತವಾದ ಜಾಗವಿಲ್ಲ. ಪುರಸಭೆಯಿಂದ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಕೆಇಬಿ ಮುಖ್ಯ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಸುಮಾರು 20 ರಿಂದ 30 ವರ್ಷಗಳ ಕಾಲ ವಿದ್ಯುತ್ ವಂಚಿತರಾಗಿದ್ದಾರೆ ಇವರು. ಕೆಇಬಿ ಮುಖ್ಯ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಸುಮಾರು 300 ರಿಂದ 400 ಜನರ ಜೀವವನ್ನ ಕತ್ತಲೆಗೆ ನೂಕಿದ್ದಾರೆ. ಕೆಇಬಿ ಹಾಗೂ ಪುರಸಭೆಯ ಮುಖ್ಯ ಅಧಿಕಾರಿಗಳಿಗೆ ನಮ್ಮದೊಂದು ಪ್ರಶ್ನೆ. ನಾಚಿಕೆ ಬರುವಂತಹ ಸಂಗತಿ ಸ್ವಾಮಿ ಇದು. ಸರ್ಕಾರ ನಿಮಗೆ ಸಂಬಳ ಕೊಟ್ಟು ಜನರ ಕಷ್ಟಗಳನ್ನ ಬಗೆಹರಿಸಬೇಕೆಂದು ಅಧಿಕಾರ ಕೊಟ್ಟಿದ್ದಾರೆ ನಿಮ್ಗೆ. ಆದ್ರೆ ನೀವು ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದೀರಿ ಹೊರತು ಜನರ ಕಷ್ಟಗಳ ಬಗ್ಗೆ ಗಮನವನ್ನ ಹರಿಸುತ್ತಿಲ್ಲ. ಸುಮಾರು 20 ರಿಂದ 30 ವರ್ಷಗಳ ಕಾಲ ಕೇವಲ ಅವರಿಗೆ ಕರೆಂಟ್ ಸಪ್ಲೈ ಮಾಡಕ್ಕೆ ಆಗಿಲ್ಲ ನಿಮ್ಮ ಕೈಲಿ. ಸವನೂರು ತಾಲೂಕು ದಂಡಾಧಿಕಾರಿಗಳಾದ ಮಾನ್ಯ ಮಲ್ಲಿಕಾರ್ಜುನ್ ಹೆಗ್ಗನ್ನವರ್ ಹಾಗೂ ಉಪವಿಭಾಗದ ಅಧಿಕಾರಿಗಳಾದ ಶ್ರೀಮತಿ ಅನ್ನಪೂರ್ಣ ಮುದ್ಕಮ್ಮನವರ್ ಹಾಗೂ ಜಿಲ್ಲಾಧಿಕಾರಿಗಳಾದ ಮಾನ್ಯ ಎಸ್.ಬಿ. ಶೆಟ್ಟನ್ ಇದಕ್ಕೆ ಸೂಕ್ತ ಕ್ರಮ ಕೈಗೊಂಡು ಜನರ ಕಷ್ಟಗಳಿಗೆ ಸ್ಪಂದನೆ ನೀಡಬೇಕೆಂದು ಜನರು ಪಿಜಿ ನ್ಯೂಸ್ ಮೂಲಕ ಕೇಳಿಕೊಳ್ಳುತ್ತಿದ್ದಾರೆ ಹಾಗೂ ಪಿಜಿ ನ್ಯೂಸ್ ಕೇಳಿಕೊಳ್ಳುತ್ತಿದೆ. ಬಸವರಾಜ್ ಬೊಂಬೈರಿ ಇಲೆಕ್ಷನ್ ಟೈಮ್ನಾಗ ಮನಿಗೆ ಬಂದು ನಾನು ನಿಮಗೆ ಒಳ್ಳೆ ಮನಿ ಇದು ಮಾಡಿಸ್ಕೊಡ್ತೀನಿ, ಗಟಾರ್ ಕ್ಲೀನ್ ಮಾಡಿಸ್ಕೊಡ್ತೀನಿ, ಮನಿ ಒಂದು ಇರಾಕ್ ಒಳ್ಳೆ ಮನಿ ಮಾಡಿಸ್ಕೊಡ್ತೀನಿ, ನಿಮ್ಗೆ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ, ಆಮೇಲೆ ಉತ್ತಾರ ಎಲ್ಲ ಮಾಡಿಸ್ಕೊಡ್ತೀನಿ, ನಿಮ್ಮ ಹೆಸರಿಗೆ ಮಾಡ್ತೀನಿ. ನಾ ಅವ್ರಿಗೆ ನಿವೇದನೆ ಮಾಡಾಕುಂತೀನಿ ಸರ್. ನೀವು ಎಲ್ಲಿದ್ದೀರಿ ಸರ್? ನಿಮ್ಗೆ ಎಲ್ಲಿ ಕಾಣವಲ್ರಿ. ಯಾಕಂದ್ರೆ ಇಲೆಕ್ಷನ್ ಮುಗಿದ ಇಷ್ಟು ದಿನ ಆಯ್ತು, ನಿಮ್ಗೆ ಇನ್ನೂ 2.5 ವರ್ಷ ಆದ್ರಿ ಸರ್. ನಾವು ನಿಮಗೆ ನೋಡಿಲ್ಲ. ನಮ್ಗೆ ನೀವು ಕಾಣಾಕು ತಯಾರಿಲ್ಲ ಸರ್. ಬಂದು ನೀವು ಅದಿರೇ, ನೀವು ಹೆಂಗ್ ಬದುಕಾಕುಂತೀರಿ ಇಲ್ಲ ಅಂತಂದು ನೀವು ನೋಡಾಕು ತಯಾರಿಲ್ಲ. ಆಮೇಲೆ ಯಾರಿಗೂ ನೀವು ಕಳ್ಸಾಕು ತಯಾರಿಲ್ಲ ಸರ್. ನಾನು ಹಿಂಗೆ ಅವ್ರಿಗೆ ಒಂದು ವಾದ ಮಾಡಿ ಬಂದಿದ್ದೆ. ಎಲ್ಲರಿಗೆ ಕೆರೆ ಹೊಂಡಿ ಮೇಲೆ ಇರೋರಿಗೆ ನಾವು ನೋಡ್ಬೇಕು, ಅವ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕಂತಂದು ಸರ್. ಇಲೆಕ್ಷನ್ ಟೈಮ್ನಾಗ ಅಷ್ಟೇ ಅನ್ರಿ ಸರ್ ನಿಮ್ಮ ಮಾತಿವು. ಆಮೇಲೆ ನೀವು ಯಾರಿಗೆ ಜನರಿಗೆ ದಾರಿ ಮಾಡಲ್ಲನ್ರಿ ಸರ್. ಬಡವ್ರ ಜೀವನ ಇಲ್ಲಿ ಹೆಂಗ್ ನಡೆಯಾಕ ಕುಂತೈತಿ, ಅವ್ರು ಏನ್ ಮಾಡಾಕ ಕುಂತಾರ, ಅವ್ರ ಜೀವನಕ್ಕಾಗಿ ಅವ್ರು ಎಷ್ಟು ಸ್ಟ್ರಗಲ್ ಮಾಡಾಕ ಕುಂತಾರ ಅನ್ನೋದು ನಿಮ್ಮ ಕಣ್ಣಿಗೆ ಯಾರಿಗೂ ಕಾಣುವಂತಂತ ಸರ್. ಅವ್ರ ಕತ್ತಿಲ್ದಾಗ ಮಕ್ಳು ಕರ್ಕೊಂಡು ಯಾವ ಟೈಪ್ ಅವ್ರು ಇರ್ತಾರೆ, ಎಷ್ಟು ಅವ್ರ ಕಷ್ಟ ಆಗಕ್ಕೆ, ಅವ್ರು ಯಾವ ಕಷ್ಟ ಅನುಭವಿಸಾಕ ಕುಂತಾರ ಅನ್ನೋದು ನಿಮ್ ಗಮನಕ್ಕೆ ಬರಲ್ಲ ಅನ್ರಿ ಸರ್. ಯಾರು ನಿಮ್ ಗಮನಕ್ಕೆ ತರಾಕ್ ತಯಾರಿಲ್ಲ ಅನ್ರಿ ಸರ್. ಬರೋದಾಗಿಲ್ಲ ಏನಿಲ್ಲ. ಮೇಣಬತ್ತಿ ಎತ್ಕೊಂಡು ಜೀವನ ಮಾಡೋದು. ಸುಮ್ಮನೆ ಎಣ್ಣೆನೂ ಬಂದ್ ಮಾಡ್ಯಾರ. ಎಲ್ಲ ಬಂದ್ ಮಾಡ್ಯಾರ. ನಾವು ಸಾಲಿ ನಡೀಪ್ಪ ಅಂತ ಬೆಳಗ್ಗೆ ಮಕ್ಕಳಿಗೆ ಇದು ಗಲೀಜ್ ಇದು ಕಾಣಂಗಿಲ್ಲ ಗೌರ್ಮೆಂಟ್ಗೆ. ಇಲ್ಲಿ ಮೆಂಬರ್ಸ್ ಕಾಣಂಗಿಲ್ರಿ, ಮುನ್ಸಿಪಾಲಿಟಿ ಅವ್ರು ಕಾಣಂಗಿಲ್ರಿ. ಇದೆಲ್ಲ ಮಕ್ಕಳು ಇಲ್ಲಿ ಓಡಾಡ್ತಾರ, ಆಟ ಆಡ್ತಾರ. ನಾವು ಪಿಜಿ ಅದೇ ಅಭಿಯಾನ ಮಾಡಕೊಂತೀವಿ. ನಾವು ಪ್ರತಿಯೊಂದು ವಾರ್ಡ್ಗೆ ಹೋಗಿ ನಾವು ಪ್ರತಿಯೊಂದು ವಾರ್ಡ್ನಾಗ ಸರ್ಚ್ ಮಾಡಕೊಂತೀವಿ. ಸರ್ಚ್ ಮಾಡಿ ನಮ್ಮ ಪಿಜಿ ಮುಖಾಂತರ ತೋರ್ಸಕೊಂತೀವಿ ನಾವು. ಇಂಥ ನಿಮ್ಮ ಸವನೂರು ವಾರ್ಡ್ನಾಗ, ಸವನೂರಲ್ಲಿ 27 ವಾರ್ಡ್ ಇದೆ. ಅದ 27 ವಾರ್ಡ್ನಾಗ ಏನೇನ್ ಕೆಲಸ ಇದೆ, ಏನೇನ್ ಮಾಡ್ಬೇಕು ತೋರ್ಸಕೊಂತೀವಿ ಅವ್ರಿಗೆ. ಆದ್ರೂ ಎಚ್ಚೆತ್ಕೊಂಡಿಲ್ಲ ಅವ್ರು ಇನ್ನುವರೆಗೆ. ಎಲೆಕ್ಷನ್ ಟೈಮ್ನಾಗ ನಮ್ಮ ಎಲೆಕ್ಷನ್ ನಿಂತಿದ್ದಂತ ಮೆಂಬರ್ಸ್ ಬರ್ತಾರೆ ಸರ್. ಬಂದು ಇದ ಗಟಾರಿ ಕೈಯಾಗ ತಗೋತಾರಿ. ನಾವು ನೀವು ಒಂದ ಅಂತಂದು ನಾವು ನೀವು ಒಂದ. ಯಾಕಂದ್ರೆ ಸಮಾನತೆ ತೋರಿಸ್ಬೇಕಂದ್ರೆ ನೀವು ಗಟಾರ್ನಾಗ ಇರ್ತೀರಿ, ನಾವು ಗಟಾರ್ನಾಗ ಇರ್ತೀವಿ. ಅವ್ರಿಗೆ ಒಂದು ನೀವು ಪ್ರಶ್ನೆ ಮಾಡ್ಬೇಕ್ರಿ. ನೀವು ಒಂದಂತ ಹೇಳಾಕುಂತಾರಲ್ಲ, ಆ ಕಡೆ ನಾವು ಹೋಗ್ತೀವಿ. ನಮ್ಮ ಹತ್ರ ನಮ್ಮ ಮನೆ ಬಾಜು ಬಂದು ಒಂದು ದಿವಸ ಕಿತ್ತು ತೋರಿಸ್ ನೀವು ಅಂತ ಜೀವನ ಮಾಡಿ ತೋರಿಸ್ತೀವಿ ಅಂತ ಹೇಳ್ಬೇಕು. ಯಾರು ಬರ್ತಾರಲ್ಲ ಸಮಾನತೆ ತೋರಿಸ್ತಾರ ನೀರ್ ಹಿಡ್ದ ಅವ್ರಿಗೆ ಹೇಳ್ಬೇಕು ನೀವು. ಒಂದ್ ದಿವ್ಸ ನಮ್ಮ ಮನ್ಯಾಗಿದ್ದ ಜೀವನ ಮಾಡಿ ತೋರಿಸ್ರಿ ಅಂತ ಹೇಳಿ. ಅದು ಅರ್ಥ ಗೊತ್ತಾಗ್ತದೆ. ಮೆಂಬರ್ಸ್ ಗಳು ಬಂದು ಕ್ಲೀನ್ ಮಾಡ್ಕೊಟ್ಟು ಹೋಗಲ್ರಿ. ಗಟಾರ್ ನೀರು ಮನಿ ಒಳಗೆ ಹೋಗಿರ್ತೈತಿ. ಅದು ಬರೀ ಒಂದ್ ತಾಸಲ್ಲ
ಒಂದ್ 10 ನಿಮಿಷ ಅವ್ರ ಗಟಾರ ನೀರ್ ಕ್ಲೀನ್ ಮಾಡ್ಕೊಡ್ತೀವಿ ಮನ್ಯಾಗ ಬಂದು ಅಂತ ಆಮ್ ಜನತಾ ಯಾವ ಟೈಪ್ ಅವ್ರು ಸ್ವಚ್ಛ ಮಾಡ್ಕೋತಾರ ಮನ್ಯಾಗ ಇರ್ತಾರ ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ. ಸಣ್ಣ ಮಕ್ಕಳಿಗೆ ತಗೊಂಡು ಜೀವನ ಮಾಡಕಂತಾರ ಜೀವನ ಅಲ್ಲಿ ಗಟಾರ್ ತುಂಬಿ ಆ ಫರಾಶಿನ ಮನೆ ಹತ್ರ ಇಲ್ಲಿ ಆಯ್ತಾಯ್ತು. ಎಲ್ಲ ನಿಮ್ಗೆ ಏನ್ ಸಮಸ್ಯೆ ಇದೆ ನಾವೆಲ್ಲ ತಿಳ್ಕೊಂಡು ನಾವು PJ ನ್ಯೂಸ್ ಮುಖಾಂತರ ನಾವೆಲ್ಲ ಕೆಲಸ ಮಾಡ್ತೀವಿ. ದಯವಿಟ್ಟು ಇದು ಮಾಡ್ತೀವಿ. हमारे बच्चों को क्या करना चाहिए? ನನ್ನ ಹೆಸರು ಜರೀನಾ ಮುಲ್ಲಾ ಅಂತ. ನಾನು ಮಹಿಳಾ ಘಟಕ ಜಯ ಕರ್ನಾಟಕ ಅಧ್ಯಕ್ಷ. ಎಷ್ಟು ವರ್ಷ ಆಯ್ತು ಮೇಡಮ್ ನೀವು ಇಲ್ಲಿದ್ದು ಈಗ ನಾವು ಬಂದು ಸರ ಒಂದು 10 ವರ್ಷ ಆಗಿದೆ. ಇದಕ್ಕಿಂತ ಮುಂಚಿನವರು ಅದಾರ್ರಿ ಸರ 30 ವರ್ಷದಿಂದ ಇಲ್ಲಿ ಇದ್ದವರು ಅದಾರ್ರಿ ಸರ್. 30 ವರ್ಷದಿಂದ ಇಲ್ಲೇ ಅದಾರ. ಇಲ್ಲೇ ಅದಾರ್ರಿ ಸರ್, ಎಲ್ಲಿ ಹೋಗಿಲ್ಲ. ಇಲ್ಲೇ ಅವ್ರ ಮಕ್ಕಳು ಮದುವೆ ಆಗಿ ತಾನು ಮುದುಕರಾಗ್ಯಾರ್ರಿ ಸರ್. ಸಾಯೋ ಸ್ಥಿತಿಗೆ ಬಂದಾರ ಅಂತವ್ರು ಇಲ್ಲೇ ಅದಾರ. ಇವರೆಲ್ಲ ಹೌದಾ? ಹೌದ್ರಿ, ಎಲ್ಲಾರು ಬರ್ತಾರ್ರಿ ಸರ್. ಪಬ್ಲಿಕ್ ಇದು ಇನ್ನೂ ಐತ್ರಿ. ಕೆಲವೊಂದು ಜನ ಸ್ವಲ್ಪ ಜನ ಕೆಲ್ಸಕ್ಕೆ ಹೋಗ್ಯಾರ ಸರ್. ಇಲ್ಲಿ ವಿದ್ಯುತ್ ಇದನ್ನ ಕಾಣ್ತಾ ಇಲ್ಲ ಯಾಕೆ ಇಲ್ಲಿ ಏನೋ ಕರೆಂಟ್ ಸಪ್ಲೈ ಇಲ್ವಾ? ಸರ್ ಇಲ್ಲಿ ಕರೆಂಟು ಇಲ್ಲ. ಅವ್ರಿಗೆ ಇರಾಕ ಅಂತ ಮಳಿ ಬಂತಂದ್ರೆ ಸರ ಎಲ್ಲ ಗಟರ್ ನೀರ್ ಎಲ್ಲ ಒಳಗಡೆ ಬರ್ತೈತ್ರಿ ಸರ್ ಮನಿ ಒಳಗ. ಅದು ಒಂದ್ ಪ್ರಾಬ್ಲಮ್ ಐತ್ರಿ ಇಲ್ಲಿ. ಆಮೇಲೆ ಬೆಳಕಿಲ್ರಿ. ಸೋಲಾರ್ ಹಾಕೊಂಡ್ ಇವ್ರು ಜೀವನ ಮಾಡಕ್ ಕುಂತಾರಿ. ಇಲ್ರಿ ಸರ್, ಎಷ್ಟು ವರ್ಷದಿಂದ ಇಲ್ಲ ಕರೆಂಟ್? ಕರೆಂಟ್ ಇಲ್ಲ ಇಲ್ರಿ, ಪ್ರಾಪರ್ ಕರೆಂಟ್ ಇಲ್ರಿ ಸರ್. ಇದು ಈಗ ಬಂದಿದ್ರಿ ಸರ್. ಇನ್ನೊಂದ್ 3 ವರ್ಷ ಆತಂದ್ರಿ ಸರ್ ಇವ್ರ ಲೈನ್ ಇದು ಮಾಡಿ. ಇಲ್ಲಿಕಂದ್ರೆ ಇಲ್ಲಿ ಪೂರ್ತಿನ ಕತ್ಲಿತ್ರಿ, ಇಲ್ಲಿ ಬೆಳಕ ಇದ್ರಿ. ಇಲ್ಲಿ ಯಾರ್ಗ ನೀವು KEB ಗೆ ಏನಾರ ಕಂಪ್ಲೇಂಟ್ ಮಾಡಿ? ನಾವ್ ಹೋಗ್ಯಾರ್ರಿ ಸರ್, KEB ಕಂಪ್ಲೇಂಟ್ ಮಾಡಿದ್ದೈತಿ. ಆಮೇಲೆ ಎಲ್ಲಾ ಮೆಂಬರ್ಸ್ ಗಳಿಗೂ ಭೇಟಿ ಆಗಿದ್ದೈತಿ. ಎಲ್ಲಾರ್ಗು ಇದು ಎಲ್ಲ ಗಮನಕ್ಕೆ ತಂದಿದ್ದೈತ್ರಿ ಸರ್. ಏನಂತ ಉತ್ತರ ಕೊಟ್ರ? ಇದು ನೋಡ್ರಿ ಸರ್, ಮೇನ್ ಅಂದ್ರೆ ಮನಿ ಉತ್ತಾರ ಇಲ್ರಿ. ಮನಿ ಉತ್ತಾರಿಲ್ಲ. ಇವ್ರು ಯಾ ಲೆಕ್ಕಕ್ಕಿಲ್ರಿ. ಇವ್ರ ಕಡೆ ಇವ್ರ ಜನ ಏನೈತಿ, ಇವ್ರೆಲ್ಲಾರು ಓಟ್ ಹಾಕಕ್ ಅಷ್ಟೇ ರೀ. ಇವ್ರು ಯಾ ಲೆಕ್ಕಕ್ಕೂ ಇಲ್ರಿ. ಒಟ್ಟಾರೆ ಇಲ್ಲಿ ಅಲ್ಲಿಂದ ಹಿಡಿದು ಇಲ್ಲಿವ್ರಿಗೆ ಒಟ್ಟಾರೆ ಎಷ್ಟು ಜನ ವಾಸಿಸಬಹುದು? ಇಲ್ಲಿ ಅಂದಾಜು ಎಷ್ಟು ಜನ ಇರ್ಬೋದು? 450 ರಿಂದ 500 ಜನ. 450 ಜನ ಅಲ್ಲ, ಸಣ್ಣ ಮಕ್ಕಳು ಬಿಟ್ಟ ಹಿಡ್ಕೊಂಡ ಹಿಡ್ಕೊಂಡ ಇವ್ರಿಗೆ ಶಾಲೆ ಒಳಗೆ ಇವ್ರಾಗ್ಲಿ ಪ್ರತಿಯೊಂದು ಇವ್ರು ಶಾಲೆಗೆ ಹೋಗ್ತಾರೆ. ಕುಡಿಯೋ ನೀರಿನ ವ್ಯವಸ್ಥೆ? ಕುಡಿಯೋ ನೀರಿನ ವ್ಯವಸ್ಥೆ ಸರ್. ಯಾರ ಮನೆ ನಳ ಬರ್ತಾವಲ್ರಿ ಅವ್ರ ಮನೆಗೆ ಹೋಗಿ ನಳದ ನೀರು ಹಿಡ್ಕೊಂಡು ಎಷ್ಟು ವರ್ಷ ಆತ್ರಿ ಹಿಂಗ್ ಮಾಡಕ್? ಯಾವಾಗ ಪ್ರಾಪರ್ ಬಂದು ನಾವ್ ಅದೇ ಸರ ಅವಾಗಿನ ಸುತ್ತ ಇದ ನಡ್ರಿ. ಆಮೇಲೆ ಕೆರೆ ನೀರ್ ಐತ್ರಿ ಸರ್, ಅದು ನಿಮ್ಗೆ ಗೊತ್ತು. ಕುಡಿಯಾಕಂತೀರ ಆಗಲ್ರಿ, ಅದು ಬರೀ ಯೂಸ್ ಮಾಡ್ಕೊಂಡು ಕುಡಿಯೋ ನೀರಿನ ಸಂಬಂಧ ಹೋಗ್ಬೇಕು. ಯಾರ ಮನೆಗೆ ನಳ ಐತಿ ನೀವೆಷ್ಟು ವರ್ಷ ಆಯ್ತು? ನಾವು ಇಲ್ಲೇ ಇದ್ದು 15 ವರ್ಷ ಆತ್ರಿ. ಮುಂಚೆ ಇಲ್ಲೇ ಇದ್ದಿದ್ದಲ್ಲ ಒಂದು 30 ವರ್ಷ ಆತ್ರಿ. ಇಲ್ಲಿ 30 ವರ್ಷ ಇಲ್ಲಿ ಏನೇನು ಸಮಸ್ಯೆ? ಇಲ್ಲೇನೆ ಕರೆಂಟಿನ ಸಮಸ್ಯೆ, ನೀರಿನ ಸಮಸ್ಯೆ. ನೀರಿನ ಸಮಸ್ಯೆ ಸರಿಯಾಗಿ ಐತ್ರಿ. ಅದು ನೀರಿನ ಬರ್ತೈತೆ ಬಿಡಾಕ ಬರಂಗಿಲ್ಲ. ನಳದ ಕುಡಿಯಾಗ ನಳದಲ್ಲಿ ಇನ್ ಕಡೆ ಊರಾಗ ಹೋಗ್ತಾರೆ 30 ವರ್ಷ ಕೊಟ್ಟಿರಿ. ಯಾರು ನಾವು ಕೊಟ್ಟಿದ್ದಾರೆ? ಯಾರ್ಯಾರ ಅಧಿಕಾರಿಗಳಿಗಾಗಿರ್ಬೋದು ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿರಿ? ನಾವು ಜಿಶಾನಲ್ಲಿ ಬಂದು ನಮ್ಗೆ ಭೇಟಿ ಹಾಕಿದ್ರಿ. ಎಲ್ಲ ಕೇಳಿದ್ರಿ ಸರ್. ಯಾರು ಬಂದು ಸರ್ ಇಲ್ಲಿ? ಇಲ್ಲ ಸರ್, ಜಿಶಾನ್ ಅವರು, ಜಿಶಾನ್ ಪಠಾಣ್ ತೊನ್ನೂರು ಅಂಜುಮನ್ ಪರ್ಸೆಂಟೇಜ್ ಅಂಜುಮನ ಅಧ್ಯಕ್ಷ ಅವರಲ್ಲ? ಅಧ್ಯಕ್ಷರು ಬರ್ತಿದ್ರಲ್ಲ ನಮ್ಗೆ. ಸೌನೂರು ಶಹರ ಘಟಕದ ಅಂಜುಮನ ಅಧ್ಯಕ್ಷ. ಅವ್ರ ಹೆಸರೇನ್ರಿ? ಜಿಶಾನ್ ಪಠಾಣ್ ಅವರು. ಜಿಶಾನ್ ಪಠಾಣ್ ಅವರು ಏನಂತ ಉತ್ತರ ಹೇಳ್ಕೊಡ್ತಿದ್ರು? ನೀವು ಎಲ್ಲಾರು ಕೂಡ್ರಿ, ಎಲ್ಲಾರು ಜನ ಕೂಡ್ರಿ, ನಮ್ಗೆ ನಾವು ಕರಿತೇವೆ ಅಲ್ಲಿ ಬಾರಿ KEB ಅಂದ್ರೆ ಅಲ್ಲೇ ಹೋಗಿದ್ರಿ. ಎಲ್ಲ ಹೆಣ್ಮಕ್ಳು ಅಲ್ಲೇ ಸಾಹೇಬ್ರು ಭೇಟಿ ಆಗಿದ್ದು. ಸಾಹೇಬ್ರು ಏನಂದ್ರೆ ನಮ್ಗೆ ಹೊಳೆ ಗೊತ್ತಿಲ್ಲ. ಎಷ್ಟು ವರ್ಷ ಆಯ್ತು ಅವ್ರು ಈ ಮಾತು ಈಗ 5-6 ತಿಂಗಳ ಸರ್. 5-6 ತಿಂಗಳಾಯ್ತು. 7 ತಿಂಗಳವರೆಗೂ ಯಾವುದೇ ಅಧಿಕಾರಿಗಳು ಬಂದಿಲ್ಲ. ಯಾರು ಬಂದೇ ಇಲ್ರಿ. ಯಾರು ಬಂದಿಲ್ಲ. ಒಟ್ಟು ಬಂದಿಲ್ರಿ. ಯಾವುದೇ ಅಧಿಕಾರಿಗಳು ಇಲ್ಲಿವರೆಗೂ ಯಾರೂ ಬಂದಿಲ್ಲ. ಅಲ್ಲಿ ಹೋಗಿ ನಾವು ಭೇಟಿಯಾಗಿ ಬಂದಿದ್ದು. ನಮ್ಗೆ ಏನು 200 ಮಟ್ಟ ಏನು ಸಮಸ್ಯೆ ಕೊಟ್ಟಿದ್ರು. ಅವ್ರು ಏನಂತ ಅಲ್ಲಿ ಹೋದ್ಬಿಟ್ಟು ಇದಕ್ಕೆ ಕೊಡ್ರ ಮೇಡಮ್ ಇಲ್ಲ, ಸಾಹೇಬ್ರು ಇಲ್ಲ, ನಾಳೆ ಬರ್ರಿ ಮಂಗಳವಾರ ಬರ್ರಿ ಅಂದ್ರೆ ನಾವು ಹೋಗೋದು ಬರೋದು ನಮ್ಗೆ ಒಟ್ಟು ಭೇಟಿಯಾಗಿಲ್ಲ. ಅವರು ನಮ್ಗೆ ಭೇಟಿಯಾಗಿಲ್ಲ. ಹಿಂಗೆ ತಿಳಿಸಿದ್ರು ಸರ್. ತಮ್ಮ ಹೆಸರು? ಶಹನೂರು ಶಹರ ಘಟಕ ಅಧ್ಯಕ್ಷ.
ಇವರು 30 ವರ್ಷದಿಂದ ಇಲ್ಲಿಗೆ ಅದಾರ ಎಲ್ಲರೂ 30 ವರ್ಷದಿಂದ ಭಾಳ ಜನ ಬಂದಾರ್ರಿ ಇಲ್ಲಿ ವಾರ್ಡ್ ಮೆಂಬರ್ಸ್ ಅವರು ಮತ್ತು ಇದೇ ಬೇರೆ ಬೇರೆ ಸಂಸ್ಥಾದವರು ಎಲ್ಲರೂ ಬಂದಾರ್ರಿ ಬಂದು ಬರೀ ಆಶ್ವಾಸನೆ ಕೊಟ್ಟು ಹೋಗ್ಯಾರಿವಿ ನಾನು ಹಿಂಗೆ ಲೈಟಿನ ವ್ಯವಸ್ಥೆ ಮಾಡ್ತೀನಿ ನೀರಿನ ವ್ಯವಸ್ಥೆ ಮಾಡ್ತೀನಿ ಈಗ ಒಂದಿಷ್ಟು ಜನಗೆ ವ್ಯವಸ್ಥೆ ಮಾಡ್ಯಾರ್ರಿ ಇಲ್ಲಂತಿಲ್ಲ ಅವ್ರ ಕೆಲ್ಸಕ್ಕೆ ಹೋಗ್ಯಾರ ಅವ್ರ ಹತ್ರ ಕೆಲ್ಸಕ್ಕೆ ಹೋಗ್ಯಾರ ಅವ್ರಿಗೆ ಅವ್ರ ಫಾಲೋವರ್ಸ್ಗೆ ಅಂತ ಅವ್ರಿಗೆ ಲೈಟ್ ಕೊಟ್ಟಾರ ಅವ್ರು ಅಂತ ಅವ್ರಿಗೆ ನೀರು ಮಿಷನ್ ಐತಿ ಮತ್ತು ಬೇರೆ ಅವ್ರಿಗೆ ಏನೇ ರೆಸ್ಪೆಕ್ಟ್ ಏನೇ ಹಂಗೆ ಮಾಡಿ ಲಾಸ್ಟ್ ಟೈಮ್ ಇವರು ಒಂದು ನಮ್ಮ ಎರಡು ಸಂಸ್ಥಾದ ಅಧ್ಯಕ್ಷ ಬಂದಿದ್ದಾರೆ ಲಾಸ್ಟ್ ಟೈಮ್ ಈಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಇವರು ಬಂದಿದ್ದಾರೆ ಪರಶುರಾಮ್ ಹೆಡ್ಗಾರ ಅವರು ಭಾಳ ಇದು ಮಾಡಿದ್ರಿ ಎಲ್ಲರಿಗೆ ಒಗ್ಗಟ್ಟ ಮಾಡಿ ಎಲ್ಲರಿಗೆ ಜಮಾ ಮಾಡಿ ಅವರು ಇದಕ್ಕೆ ಎಸಿ ಮೇಡಮ್ ಅವ್ರಿಗೆ ಮತ್ತು KEBಗೆ ಮತ್ತು ಇದಕ್ಕೆ ನಮ್ಮ CO ಅವ್ರಿಗೆ ಎಲ್ಲರಿಗೆ ಮನವಿಗೆ ಕೊಟ್ಟಿದ್ರಿ ಅವರು ಭಾಳ ಇದು ಮಾಡ್ಯಾರ್ರಿ ಅವರು ಅಷ್ಟು ಮಾಡಿದ್ರೆ ಯಾರು ಬಂದಿಲ್ರಿ ಇನ್ನೂ ಮಟ್ಟ ಯಾರ್ಯಾರು ಬಂದಿಲ್ಲ ಯಾರೇನು ಜಾಬ್ ಕೊಟ್ಟಿಲ್ಲ ಇವ್ರಿಗೆ ಯಾರು ಕೇಳೋರು ಬರೀ ಎಲೆಕ್ಷನ್ ಟೈಮ್ಗೆ ಬರ್ತಾರ್ರಿ ಎಲೆಕ್ಷನ್ ಟೈಮ್ ಆಗ್ರಿ ಅಂತ ಎಲ್ಲಾರು ಇಲ್ಲ ಜನ ರೋಡ್ ಅಂತಾರೆ ನಮ್ಗೆ ಘೇರ ಹಾಕಿ ಅಷ್ಟು ಕುಂದಿರ್ತಾರೆ ಇಲ್ಲಿ ಬಂದು ನಮ್ಗೆ ಓಟ್ ಕೊಡ್ರಿ ನಮ್ಮ ಶೂಟ್ ಮಾಡಿ ನಮ್ಮ ಹೆಸರು ಏನು ಮೇಡಮ್ ಎಷ್ಟು ವರ್ಷ ಆಯ್ತು ಇಲ್ಲಿ 30 ವರ್ಷ ಏನೇನು ಇಲ್ಲಿ ಏನು ಸಮಸ್ಯೆ ಐತಿ ಇಲ್ಲೇನ್ರಿ ನೀರಿನ ಸಮಸ್ಯೆ ಮನಿ ಇಲ್ರಿ ಹಂಗ ಜೋಕ್ರಿ ಎಲ್ಲ ಹುಡುಗರು ಪಡಗರು ವಜ್ಜಾಗ ಅಡ್ಡಾಡ್ಬೇಕ್ರಿ ಏನಪ್ಪ ಅಂದ್ರ ಬೀಳ್ತಾವು ಏಳ್ತಾವು ಎಲ್ಲ ಮಾಡ್ತಾವ್ರಿ ಏನು ಇದನ್ನ ಇಲ್ರಿ ಕರೆಂಟ್ನ ಇಲ್ಲ ಏನಿಲ್ಲ ಇಲ್ಲಿ ನಾವು ಸಮಸ್ಯೆನ ಗಮನಿಸಿ ನೋಡಿದಾಗ 30 ವರ್ಷ ಆಯ್ತಂತ 30 ವರ್ಷ ಆದ್ರೂ ಸಹಿತ ಯಾವುದೇ ಅಧಿಕಾರಿಗಳಾಗಿರ್ಬೋದು ಯಾವ ಜನರ ಸ್ಪಂದನೆ ಮಾಡ್ತಾ ಇಲ್ಲ ಕೇವಲ ನಾಮಕ ವ್ಯವಸ್ಥೆಗೆ ಬರ್ತಾರ ಹೋಗ್ತಾರ ಆದ್ರೆ ಇಲ್ಲಿ 300ರಿಂದ 400 ಜನ ವಾಸ ಕುಂತಾರ ಹಾಗಾದ್ರೆ ಮೇಲಾಧಿಕಾರಿಗಳು ಏನ್ ಮಾಡಾಕಂತಾರ ಮೇಲಾಧಿಕಾರಿಗಳು ಕೇವಲ ನಾಮಕಾವಸ್ಥೆ ಇದ್ರ ನೇರವಾಗಿ ಹೇಳ್ತಾ ಇದ್ದೀನಿ ಇದಕ್ಕೆ ವಿದ್ಯುತ್ ಅಧಿಕಾರಿಗಳೇ ಸಂಬಂಧಪಡ್ತಾರೆ ಹಾಗೂ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಸಹಿತ ಉಪವಿಭಾಗದ ಅಧಿಕಾರಿಗಳು ಸಹಿತ ಜನರ ಬಗ್ಗೆ ಗಮನಿಸಿ ಇವ್ರಿಗೆ ಸೂಕ್ತ ಒಂದು ಪರಿಹಾರ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಸರ್ ಯಾರು ಕೇಳೋದ್ರಿ ಬಂದ ये बच्चे लेके बैठे ಇಲ್ಲೇ ಮಠ ಬರ್ತಾರೆ ನಿಮ್ಮ ಕಡೆಯಿಂದ ಎಲ್ಲ ಮನ್ಯಾಗ ಬರ್ತೈತಿ ನಮ್ಗೆ ಯಾರು ವಿಚಾರ ಮಾಡೋದ್ರಿ ಮೆಂಬರ್ಗಳು ಕೇವಲ ಈ ವಾರ್ಡ್ ಎಷ್ಟನೇ ವಾರ್ಡ್ ನೋಡ್ರಿ आताच मालूम आहे तुम्हाला होट किशे पाहिजे की हात फुगत नाही तुम्ही होट किशे पाहिजे की हात फुगत नाही ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚುರುಕುಗೊಂಡ ಸಿಬಿಐ ತನಿಖೆಯಲ್ಲಿ ಹಲವರನ್ನ ಕರೆಯಿಸಿ ವಿಚಾರಣೆ ನಡೆಸಲಾಯಿತು. ವಿನಯ್ ಕುಲಕರ್ಣಿ ಅವರ ಆಪ್ತ ಸಹಾಯಕ ಪ್ರಶಾಂತ್, ಶ್ರೀವತ್ಸ ಮತ್ತು ಬಾಪು ಗೌಡ ಅವರನ್ನ ಕರೆಯಿಸಿ ಸಿಬಿಐ ತನಿಖೆ ನಡೆಸಿದೆ. ಧಾರವಾಡ ಉಪನಗರ ಠಾಣೆಯಲ್ಲಿ ಚುರುಕುಗೊಂಡ ಸಿಬಿಐ ತನಿಖೆಯಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಆಪ್ತ ಶ್ರೀ ಪಾಟೀಲ್, ಬಸವರಾಜ್ ಮುತ್ತಗಿ ಅವರನ್ನು ಕೂಡ ಕರೆಯಿಸಿ ವಿಚಾರಣೆಯನ್ನ ನಡೆಸಲಾಯಿತು. ವಿನಯ್ ಕುಲಕರ್ಣಿ ಆಪ್ತರಾದ ಶ್ರೀ ಪಾಟೀಲ್ ಹಾಗೂ ಬಸವರಾಜ್ ಮುತ್ತಗಿಗೆ ಸಿಬಿಐ ಡ್ರಿಲ್ ಮಾಡಿದೆ. ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸಲಾಗಿದೆ. ಪ್ರಶಾಂತ್ ಕೆಕ್ಕರೆ ಸೇರಿದಂತೆ ಇನ್ನೂ ಹಲವರನ್ನ ಕರೆಯಿಸಿ ಸಿಬಿಐ ತನ್ನ ತನಿಖೆಯನ್ನ ನಡೆಸಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಆಪ್ತರಿಗೆ ಉಪನಗರ ಪೊಲೀಸ್ ಠಾಣೆ ಸಿಬಿಐ ಬುಲಾವ್ ಮಾಡಿದೆ. ಪ್ರಶಾಂತ್ ಕೆಕ್ಕರೆ, ಶ್ರೀವತ್ಸವ್ ಮತ್ತು ಬಾಪುಗೌಡ ಪಾಟೀಲ್ ಸೇರಿದಂತೆ ಹಲವರಿಗೆ ಸಿಬಿಐ ತನಿಖೆಯನ್ನ ನಡೆಸುತ್ತಿದೆ. ನಾಳೆ ನಮ್ಮ ಗ್ರಾಮ
ಗ್ರಾಮ ನಮ್ಮ ಶಕ್ತಿ ಕಾರ್ಯಕ್ರಮ ಉದ್ಘಾಟನೆ. ಡಿಸೆಂಬರ್ 10 2 ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆ ಆರಂಭವಾಗಿದ್ದು ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠಗೊಳಿಸುವ ದೃಷ್ಟಿಯಿಂದಾಗಿ ನಾಳೆ ಸಂಜೆ 6 ಗಂಟೆಗೆ ಮಾಜಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ನಮ್ಮ ಗ್ರಾಮ ನಮ್ಮ ಶಕ್ತಿ ಕಾರ್ಯಕ್ರಮವನ್ನ ಹುಬ್ಬಳ್ಳಿ ನಗರದ ಕಾರವಾರ ರಸ್ತೆಯಲ್ಲಿರುವ ಗ್ರಾಮೀಣ ಕಾಂಗ್ರೆಸ್ ಕಚೇರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಧಾರವಾಡ ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ತಿಳಿಸಿದರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಕ್ಷ ಬಲಿಷ್ಠಗೊಳಿಸಲು ಕಾರ್ಯಕರ್ತರಲ್ಲಿ ಚೈತನ್ಯ ತುಂಬಲು ಹಾಗೂ ಮಾರ್ಗದರ್ಶನ ನೀಡಲು ಸಿದ್ದರಾಮಯ್ಯ ಹಾಗೂ ಧಾರವಾಡ ಜಿಲ್ಲಾ ನಾಯಕರು ಪಣತೊಟ್ಟಿದ್ದೇವೆ ಎಂದರು. ಧಾರವಾಡ ಜಿಲ್ಲೆಯಲ್ಲಿ 144 ಗ್ರಾಮ ಪಂಚಾಯಿತಿ ಚುನಾವಣೆ ಆರಂಭವಾಗಲಿದ್ದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ 4 ಅಸೆಂಬ್ಲಿಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಉಸ್ತುವಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ ಅವರು ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ಐಜಿ ಸನದಿ, ಕಲಘಟಕಿ ಕ್ಷೇತ್ರಕ್ಕೆ ಸಂತೋಷ್ ಲಾಡ್ ಹಾಗೂ ನಾಗರಾಜ್ ಚಬ್ಬಿ ಹಾಗೂ ಧಾರವಾಡ ಗ್ರಾಮೀಣ ಕ್ಷೇತ್ರಕ್ಕೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಅನುಪಸ್ಥಿತಿಯಲ್ಲಿ ಓರ್ವರನ್ನ ನೇಮಕ ಮಾಡಲಿದ್ದು ಹುಬ್ಬಳ್ಳಿ ಧಾರವಾಡ ಕ್ಷೇತ್ರಕ್ಕೆ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರನ್ನ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದರು. ನಾಳಿನ ನಮ್ಮ ಗ್ರಾಮ ನಮ್ಮ ಶಕ್ತಿ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಎಸ್ಆರ್ ಪಾಟೀಲ್, ಶಾಸಕರು, ಜಿಲ್ಲೆಯ ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು, ಗ್ರಾಮ ಪಂಚಾಯಿತಿ ಮುಖಂಡರು ಸೇರಿದಂತೆ ಮಹಿಳಾ ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ನಂತರ ಮಾತನಾಡಿದ ಅವರು ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಣೆಯಾದ ನಂತರವೂ ಚುನಾವಣೆ ನೀತಿ ಸಂಹಿತೆ ಉಲ್ಲಂಘಿಸಿ ರಾತ್ರಿ ಸರ್ಕಿಟ್ ಹೌಸ್ನಲ್ಲಿ ಸಭೆ ನಡೆಸಿ ಅಧಿಕಾರಿಗಳಿಗೆ ಒತ್ತಡ ತಂದಿದ್ದಾರೆ ಎಂದ ಅವರು ಮನೆ ಹಾನಿ ಇಲ್ಲದಿದ್ದರೂ ಸಹ ಕೆಟಗರಿ ಎಗೆ ಸೇರಿಸಿ ಪರಿಹಾರ ನೀಡಲಾಗುತ್ತದೆ, ಇದು ಖಂಡನೀಯ ಎಂದು ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಶಿವಾನಂದ್ ಕರಿಗಾರ್, ವೆಂಕಟೇಶ್ ಪೂಜಾರ್, ರೋಹಿತ್, ಸಂಜು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಮ್ಮ ಗ್ರಾಮ ನಮ್ಮ ಶಕ್ತಿ ಅನ್ನುವಂಥ ಕಾರ್ಯಕ್ರಮವನ್ನ ಧಾರವಾಡ ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ನಾಳೆ ಸಾಯಂಕಾಲ ಹಮ್ಮಿಕೊಂಡಿದೆ. ಅದನ್ನು ಉದ್ಘಾಟಿಸಿ ಮಾತಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳು, ಘನ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದ ಮಾನ್ಯ ಸಿದ್ದರಾಮಯ್ಯನವರು ನಾಳೆ ಬರ್ತಾ ಇದ್ದಾರೆ. ನಾಳೆ ಸಾಯಂಕಾಲ 6 ಗಂಟೆಗೆ ಧಾರವಾಡ ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಮ್ಮಲ್ಲಿ 144 ಗ್ರಾಮ ಪಂಚಾಯತಿಗಳಿದೆ. ಅದರಲ್ಲಿ 8 ಗ್ರಾಮ ಪಂಚಾಯತಿಗಳನ್ನ ಹೊರತುಪಡಿಸಿ 136 ಗ್ರಾಮ ಪಂಚಾಯತಿಗಳಲ್ಲಿ ಚುನಾವಣೆ ನಡೀತಾ ಇದೆ. ಈ ಬಾರಿ ಅತ್ಯಂತ ಹೆಚ್ಚಿನ ಬಹುಮತವನ್ನ ಕಾಂಗ್ರೆಸ್ ಸದಸ್ಯರೇ ಹೆಚ್ಚಿನ ಗ್ರಾಮ ಪಂಚಾಯತಿಗಳ ಚುನಾವಣೆಯನ್ನ ಕಾಂಗ್ರೆಸ್ ಸದಸ್ಯರು ಹಿಡಿತಾರೆ ಅಂತೇಳಿ, ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಹಿಡಿತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೀನಿ. ಇನ್ನು 30ನೇ ತಾರೀಕು ನವೆಂಬರ್ ಆಯಿತು. ಅವಾಗಿನಿಂದ ಕೋಡ್ ಆಫ್ ಕಂಡಕ್ಟ್ ಚಾಲ್ತಿಯಲ್ಲಿದೆ. ಆದರೆ ನಾನೇ ಪತ್ರಿಕೆಗಳಲ್ಲಿ ನೋಡಿದೆ, ಕೆಲವೊಂದು ಇಲೆಕ್ಟ್ರಾನಿಕ್ ಮೀಡಿಯಾದವರು ಹಾಕಿದ್ದನ್ನು ನೋಡಿದೆ. 30ನೇ ತಾರೀಕು ರಾತ್ರಿ ತಡರಾತ್ರಿ ಸರ್ಕಿಟ್ ಹೌಸ್ನಲ್ಲಿ ಧಾರವಾಡ ಗ್ರಾಮೀಣ ಶಾಸಕರು ಎಲ್ಲ ಅಧಿಕಾರಿಗಳನ್ನ ಸಭೆ ಕರೆದು ಸಭೆ ನಡೆಸಿ ಅವ್ರ ಮೇಲೆ ಒತ್ತಡ ತಂದು ಈಗೇನು ಅತಿವೃಷ್ಟಿಯಲ್ಲಿ ಮನೆ ಕಳ್ಕೊಂಡಿದ್ದಾರೆ, ಅದನ್ನು ABC ಕ್ಯಾಟಗರಿ ಏನು ಮಾಡ್ತಾ ಇದ್ದಾರೆ, ಒತ್ತಡ ತಂದು C ಕ್ಯಾಟಗರಿ ಅವ್ರನ್ನ A ಕ್ಯಾಟಗರಿ ತರೋದು, ಇಂಥದ್ದೆಲ್ಲ ನಡೆದಿದ್ದನ್ನು ನೋಡಿದ್ವಿ. ಮೊದಲನೇದಾಗಿ ಚುನಾವಣಾ ನೀತಿ ಸಂಹಿತೆ ಇದ್ದಾಗ ಅದನ್ನು ಮಾಡಬಾರ್ದಿತ್ತು. ಎರಡನೇದಾಗಿ ಯಾವುದೇ ಸಂದರ್ಭದಲ್ಲಿ ಆಗಲಿ ಅಧಿಕಾರಿಗಳ ಮೇಲೆ ಈ ರೀತಿ ಒತ್ತಡ ತಂದು ತಮ್ಮ ಕಾರ್ಯಕರ್ತರು, ತಮ್ಮ ಬೆಂಬಲಿಗರಿಗೆ ಮಾತ್ರ A ಕ್ಯಾಟಗರಿ ಕೊಡಿಸಿ, A ಕ್ಯಾಟಗರಿ ಬಂದ್ರೆ 5 ಲಕ್ಷ ಸಿಗ್ತೈತೆ ಮನೆಗೆ, ಅಲ್ಲಿ ಮನೆ ಹಾದಿನ ಆಗಿರೋದ್ರಿಂದ ಅಂಥವ್ರಿಗೆಲ್ಲ ಕೊಡಿಸುವಂತ ಪ್ರಯತ್ನ ನಡೀತಾ ಇದೆ. ಅದನ್ನ ನಾವು ಖಂಡಿಸ್ತೀವಿ. ಅಂತದ್ದೇನಾದ್ರೂ ಇನ್ನೂ ಲಿಸ್ಟ್ ಆಗ್ತಾ ಇದೆ. ಆ ಲಿಸ್ಟ್ ನಲ್ಲಿ ಅಂತವ್ರು ಏನಾದ್ರು ಕಂಡು ಬಂದ್ರೆ ನಾವು ಅದನ್ನ ವಿರೋಧಿಸ್ತೀವಿ. ಅದಕ್ಕೇನು ಕಾನೂನಾತ್ಮಕ ಕ್ರಮ ಇದೆ ಅದನ್ನ ನಾವು ಮುಂದೆ ಹೋಗ್ತೀವಿ. ಜಿಲ್ಲಾಡಳಿತಕ್ಕೆ, ಜಿಲ್ಲಾಧಿಕಾರಿಗಳಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ತಾವು ಫ್ಲೈಯಿಂಗ್ ವಿಸಿಟ್ ಕೆಲವು ಕಡೆ ಕೊಡಿ, ಲಿಸ್ಟ್ ತಗೊಂಡು ಅಲ್ಲಿ ನಿಜವಾಗಿ ಆ ಮನೆಗಳು ಬಿದ್ದಿದ್ದಾವೆ ಅನ್ನೋದನ್ನ ತಾವು ನೋಡಿ ಅದಕ್ಕೆ ರುಜುವಾತು